ರಾಜ್ಯದಲ್ಲಿ 99% ಮಕ್ಕಳು ಮೊಬೈಲ್ ಗೀಳಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಏನಂತ ಅನಿಸ್ತದೆ ಅಂತ? ಅದು 100% ಕರೆಕ್ಟ್. ಮತ್ತೆ ಏನಂದ್ರೆ ನಾವು ಚಿಕ್ಕ ಮಕ್ಕಳಿಗೆಲ್ಲ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಬೇಕು. ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀಳ್ತದೆ. ಅದಂದ್ರೆ ಅವ್ರಿಗೆ ಟೋಟಲ್ ಮನಸ್ಸಿಗೆ ಇದಾಗ್ತದೆ. ಅದೇ ಗೇಮ್ ನಲ್ಲಿ ಇರ್ತದೆ, ಕಲಿಯೋದಲ್ಲಿ ಇರುವುದಿಲ್ಲ ಅವರು. ಅದೇ ಇಂಡಿವಿಜುವಲ್ ಆಗಿ ಮೊಬೈಲ್ ನೋಡ್ತಾ ಇರ್ತಾರೆ. ಇದು ಮತ್ತೆ ಇಂಡಿವಿಜುವಲ್ ಆಗಿ ಲೈಕ್ ಮಾಡೋದು ಅದು ಮಾಡೋದು ಯಾವ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಅವ್ರದ್ದೆಲ್ಲ ನೋಡ್ತಾ ಇರ್ತಾರೆ. ಕೊರೋನಾ ಬಂದಾಗ ಎಲ್ಲ ಮನೇಲಿ ಕೂತು ಮೊಬೈಲ್ ಗೇಮ್ ಮೊಬೈಲ್ ಅದರಲ್ಲಿ ಸ್ವಲ್ಪ ಸ್ಟಾರ್ಟ್ ಆಯ್ತು. ಸರ್, ಏನಂತ ಹೇಳಿದ್ರೆ ರಾಜ್ಯದಲ್ಲಿ 99% ಮಕ್ಕಳು ಮೊಬೈಲ್ ಗೀಳಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಏನಂತ ಅನಿಸ್ತದೆ ಅಂತ? ಅದು 100% ಕರೆಕ್ಟ್. ಮತ್ತೆ ಏನಂದ್ರೆ ನಾವು ಚಿಕ್ಕ ಮಕ್ಕಳಿಗೆಲ್ಲ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಬೇಕು ಆದಷ್ಟು. ಹಾಗೆ ಮಕ್ಕಳ ಮೇಲೆ ಎಲ್ಲ ಪ್ರಭಾವ ಬೀಳ್ತದೆ. ಎಲ್ಲ ಗೇಮ್ ಆಡೋದು ಅದು ಇದು ಅದರಲ್ಲೇ ಇರ್ತಾರೆ. ಬೇರೆ ಆಟದಲ್ಲಿ ಯಾವುದರಲ್ಲಿ ಇರುವುದಿಲ್ಲ. ಕಲಿಯೋದರಲ್ಲಿ ತಲೆ ಕೊಡೋದಿಲ್ಲ. ಇಂಥದ್ದೆಲ್ಲ ಇರ್ತದೆ ಸಮಸ್ಯೆ. ಇದೇ ಮುಂದುವರೆದ್ರೆ ಮುಂದೆ ಮಕ್ಕಳಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸ್ತದೆ? ಚಿಕ್ಕ ವಯಸ್ಸಲ್ಲಿ ಈಗ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾ ಹೋದ್ರೆ ಅದೇ ಇಂಡಿವಿಜುವಲ್ ಆಗಿ ಮೊಬೈಲ್ ನೋಡ್ತಾ ಇರ್ತಾರೆ. ಇದು ಮತ್ತೆ ಇಂಡಿವಿಜುವಲ್ ಆಗಿ ಲೈಕ್ ಮಾಡೋದು ಅದು ಮಾಡೋದು ಯಾವ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಅವ್ರದ್ದೆಲ್ಲ ನೋಡ್ತಾ ಇರ್ತಾರೆ. ಅದು ಅವರ ಮೇಲೆ ಹೆಣ್ಮಕ್ಳಾದ್ರೆ ಇನ್ನೂ ಸಹ ಜಾಸ್ತಿ ಪ್ರಭಾವ ಬೀಳ್ತದೆ ಏನಾದ್ರು. ಮತ್ತೆ ಅದನ್ನೇ ಮಿಸ್ಯೂಸ್ ಮಾಡೋರು ತುಂಬಾ ಜನ ಇರ್ತಾರೆ. ಆ ಥರದ್ದೆಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಮಕ್ಕಳಿಗೆ ಮನೆಯವರೇ ಜಾಗೃತಿ ವಹಿಸ್ಬೇಕಷ್ಟೇ, ಬೇರೆಯವರು ಹೇಳಿದ್ರೆ ಆಗುದಿಲ್ಲ. ನಾವು ಚಿಕ್ಕಂದಿನಲ್ಲಿ ಸ್ವಲ್ಪ ಜಾಗ್ರತೆ ಅವರಿಗೆ ವಹಿಸ್ಬೇಕಷ್ಟೇ. ಯಾರ್ಯಾರನ್ನ ಲೈಕ್ ಮಾಡೋದು ಲವ್ ಮಾಡೋದು ಯಾರು ಅಂತ ಗೊತ್ತಿರುವುದಿಲ್ಲ. ಕೆಲವು ಸಲ ಅವರನ್ನು ನಂಬಿ ಎಲ್ಲಿಗಾದ್ರೂ ಹೋಗ್ತಾರೆ, ಅಲ್ಲಿ ಅವರು ಸಿಕ್ಕುದಿಲ್ಲ ಅಂತ ಸುಸೈಡ್ ಮಾಡೋದು ಇಂಥದ್ದೆಲ್ಲ ಬರ್ತದೆ. ಅಲ್ಲಿ ವಿಡಿಯೋ ಗೇಮ್ಸ್ ಸ್ಟಾರ್ಟ್ ಆಯ್ತಲ್ಲ ಈಗ, ಅದರದ್ದು ತೊಂದರೆ ಆಗುದು. ಅದಕ್ಕೆ ನಾವು ಎತ್ತವರು ಮಾತ್ರ ಸ್ವಲ್ಪ ಇದು ಮಾಡ್ಬೇಕು, ನಾವು ಜಾಗ್ರತೆ ಮಾಡ್ಬೇಕು. ಇದು ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂತ ಅನಿಸ್ತದೆ? ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀಳ್ತದೆ. ಅದಂದ್ರೆ ಅವ್ರಿಗೆ ಟೋಟಲ್ ಮನಸ್ಸಿಗೆ ಇದಾಗ್ತದೆ. ಅದೇ ಗೇಮ್ ನಲ್ಲಿ ಇರ್ತದೆ, ಕಲಿಯೋದಲ್ಲಿ ಇರುವುದಿಲ್ಲ ಅವರು. 99% ಈಗ ಹುಡುಗರು ಸಹ ಹುಡುಗಿಯರು ಸಹ ಹಾಗೆ ಆಗಿದ್ದಾರೆ. ಆದ್ರೆ ಸಹ ಹುಡುಗರು 99 ಗೇಮ್ ನಲ್ಲಿ ಇರುದು ಆಡುದು. ಬೇರೆ ಈಗ ನಾವು ಚಿಕ್ಕ ಕ್ರಿಕೆಟ್ ಎಲ್ಲ ಆಡುದು. ಈಗಿನ ಮಕ್ಕಳು ಕ್ರಿಕೆಟ್ ಆಡುದು, ಗೇಮ್ ಮೊಬೈಲ್ ದಿವಸ ಆಯ್ತು ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಳ್ತಾರೆ ಮನೆಯಲ್ಲಿ. ಇದರ ಬಗ್ಗೆ ಹೆತ್ತವರು ಯಾವ ರೀತಿ ಎಚ್ಚರ ವಹಿಸ್ಕೊಳ್ಬಹುದು, ಅಥವಾ ಇದನ್ನು ಕಡಿಮೆ ಮಾಡ್ಲಿಕ್ಕೆ ಮಕ್ಕಳಿಗೆ ಯಾವ ರೀತಿ ಸಲಹೆಗಳನ್ನು ಕೊಡ್ಬೋದು ಅಂತ ಹೇಳಿ? ಮಕ್ಕಳಿಗೆ ಅಂದ್ರೆ ಇದು ವಿಷಯ ಅಂದ್ರೆ ಅವರಿಗೆ ಮೊಬೈಲ್ ಅನ್ನು ಕಂಟ್ರೋಲ್ ಮಾಡೋದು. ನೋಡಿ, ನನ್ನ ಮಕ್ಕಳು ನನಗೆ 2 ಮಕ್ಕಳು ಅವರಿಗೆ ಕಲ್ತು ಮಕ್ಕಳಾಗಿದೆ. ಆದ ನಾನು ಅವರಿಗೆ SLC ಎಲ್ಲ PUC ತನಕ ನಾನು ಮೊಬೈಲ್ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರು ಕೇಳಿಸ ನಾನು ಕೊಡಲಿಲ್ಲ. ಮತ್ತೊಬ್ಬ ಬೇರೆಯವರು ನನ್ನ ಕೊಟ್ಟರು ಅದನ್ನು ನಾನು ತೆಗೆದು ನೆಲಗಳು ಹುಡಿ ಮಾಡಿದೆ. ಹಾಗೆ ನಾವು ದೊಡ್ಡದ ಮೇಲೆ ಕೊಡಬೇಕು ಮೊಬೈಲ್. ಮತ್ತೆ ಈಗಿನ ಕೊರೋನಾ ಟೈಮ್ನಲ್ಲಿ ಎಂತಾಯ್ತು, ಮೊಬೈಲಲ್ಲೇ ಕಲಿಗೆ ಸ್ಟಾರ್ಟ್ ಆಗಿದೆ. ಆದ್ರೆ ಈಗ ಜಾಸ್ತಿ ಮೊಬೈಲ್ ಇದಾಯ್ತು. ಕಾರಣ ಇದರಂದ್ರೆ ಅದು ಕೊರೋನಾ ಬಂದಾಗ ಎಲ್ಲ ಮನೇಲಿ ಕೂತು ಮೊಬೈಲ್ ಗೇಮ್ ಮೊಬೈಲ್ ಅದರಲ್ಲಿ ಸ್ವಲ್ಪ ಸ್ಟಾರ್ಟ್ ಆಯ್ತು. ಎತ್ತವರನ್ನೇ ನಾನು ಹೇಳ್ದಾಗೆ ಮಕ್ಕಳನ್ನು ಫಸ್ಟಿನ ಚಿಕ್ಕದಿರುವಾಗಲೇ ಎಚ್ಚರ ವಹಿಸಿರ್ಬೇಕು. ಅವ್ರಿಗೆ ಎಲ್ಲಿ ಹೋಗುದು ಕೇಳುದು, ಎಲ್ಲಿ ಹೋಗಿದೆ ಏನು ಮಾಡಿದೆ ಅಂತ ಕೇಳಬೇಕು. ಬಂದ ಕೂಡಲೇ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಮಕ್ಕಳನ್ನು ನಾವು ಫಸ್ಟ್ ನಮ್ಮ ಕಂಟ್ರೋಲ್ ಇರಬೇಕು. ಆಮೇಲೆ ನಾವು ಬಿಟ್ಟು ಕೊಟ್ಟರೆ ಮತ್ತೆ ಅವ್ರು ನಮ್ಮ ಕೈಗೆ ಸಿಕ್ಕುದಿಲ್ಲ. ಚಿಕ್ಕದಿಂದಲೇ ಇರ್ತದೆ. ದೊಡ್ಡವರೆಗೆ ಈಗ ಸಹ ನನ್ನ ಮಕ್ಕಳು ದೊಡ್ಡವಾಗಿದೆ. ಈಗ ಸಹ ನನಗೆ ಒಂದು ಹೆದರಿಕೆ ಒಂದು ಉಂಟು.